ಡಿಸ್ಟ್ರಿಕ್ಟ್ ಎಜುಕೇಷನ್ ಆಫೀಸರು DDP ಹತ್ರ ಕೃಷ್ಣಮೂರ್ತಿ ಸರ್ ಹತ್ರ ಮಾತಾಡಿದ್ಮೇಲೆ ಅವರು ಇವತ್ತು BO ಹತ್ರ ಕಳಿಸಿದ್ದಾರೆ, ನಮ್ಮ ಮಂಜುನಾಥ್ ಸರ್ ಹತ್ರ ಕಳಿಸಿದ್ದಾರೆ. ಏನು ಕಳಿಸಿದ್ದಾರೆ ಅಂದರೆ, ಕಳಿಸ್ಬಿಟ್ಟು ಮಗಾವೂರು ಜೈನ್ ಸ್ಕೂಲ್ ಅವರು ಇಲ್ಲಿ ಬರಬೇಕಂತ ಹೇಳಿದ್ದಾರೆ. ಇಲ್ಲಿ ಬಂದು ಆನ್ಸರ್ ಮಾಡಬೇಕು BO ಹತ್ರ. BO ಕಾಯ್ತಾ ಇದ್ದಾರೆ, ಒಂದು ಎಜುಕೇಷನ್ ಆಫೀಸರ್ ಕಾಯ್ತಾ ಇದ್ದಾರೆ. ಅವ್ರು ಸ್ಟಿಲ್ ಆನ್ ಡೇಟ್ ಬಂದಿಲ್ಲ. ಯಾಕೆ ಬಂದಿಲ್ಲ ಅಂದ್ರೆ ಅಷ್ಟು ವೀಕ್ನೆಸ್ ತೋರಿಸ್ತಾರೆ ಒಂದು ಎಜುಕೇಷನ್ ಡಿಪಾರ್ಟ್ಮೆಂಟ್. ನಾವು ಏನಿದೆ ಅವ್ರ ಹತ್ರ ಮಾತಾಡಿದ್ವಿ ಅಂದ್ರೆ, ಫಸ್ಟ್ ಸ್ಟ್ಯಾಂಡರ್ಡ್ ಎಂಟ್ರೆನ್ಸ್ ಎಕ್ಸಾಮ್ ಎಂಟ್ರೆನ್ಸ್ ಎಕ್ಸಾಮ್ ಇಟ್ಟು 43 ಜನ ತಗೊಂಡಿದ್ದಾರೆ. ಇದು ಇದೀಗ ಸರಿ ಇಲ್ಲ, ಎಜುಕೇಶನ್ ಡಿಪಾರ್ಟ್ಮೆಂಟ್ ಆಗ್ತಲೇ ಇಲ್ಲ. ಒಂದು ಫಸ್ಟ್ ಸ್ಟ್ಯಾಂಡರ್ಡ್ ಮಕ್ಕಳು ಅವ್ರು ಊಟ ಮಾಡೋಕ್ಕೆ ಗೊತ್ತಿಲ್ಲ, ಏನ್ ಮಾಡೋಕ್ಕೆ ಗೊತ್ತಿಲ್ಲ ಅವ್ರಿಗೆ. ಅವ್ರ ಫ್ಯಾಮಿಲಿಯಲ್ಲಿ ABCD ಹೇಳ್ಕೊಡೋದು ನಿಮಗೆ ಕಲಿಸ್ಬೇಕಂದ್ರೆ ನೀವೇ ಅವ್ರಿಗೆ ABCD ಹೇಳ್ಕೊಡ್ಬೇಕು. ಅದು ಬಿಟ್ಟು ಚಿಕ್ಕ ಮಕ್ಕಳು ಅವ್ರಿಗೆ ಎಂಟ್ರೆನ್ಸ್ ಎಕ್ಸಾಮ್ ಬಿಟ್ಟು ನೀವು ತಗೊಳ್ತಿದ್ರೆ ಯಾವ ಧೈರ್ಯದ ತಗೊಳ್ತೀರಾ? ಒಂದು ಪಾಯಿಂಟ್. ಅದಕ್ಕೆ ನಾವು ಮಾತಾಡಿದ ಮೇಲೆ ಅವ್ರು ಇಮಿಡಿಯೇಟ್ ಆಗಿ DDP ಕೃಷ್ಣಮೂರ್ತಿ ಏನ್ ಹೇಳಿದ್ದಾರೆ, ಆ ಥರ ಎಲ್ಲ ಇದ್ದಾಗ ಗೌರ್ಮೆಂಟ್ ರೂಲ್ ಇಲ್ಲ, ನಾವು ಇಮಿಡಿಯೇಟ್ ಕ್ಯಾನ್ಸಲ್ ಮಾಡ್ತೀವಿ. ನಾನು ಮಾರ್ನಿಂಗ್ ಹೋಗ್ಬಿಟ್ಟು ಸಾರ್ ಹತ್ರ ಭೇಟಿ ಮಾಡಿ ಹೇಳಿದ್ದಾರೆ. ಇಲ್ಲಿ BO ಹತ್ರ ಭೇಟಿ ಮಾಡಿ. ಯಾಕಂದ್ರೆ KGF ಅಲ್ಲಿ ಎಜುಕೇಶನ್ ಆಫೀಸರ್ ಮೈನ್ ಬಾಸ್. ಇಡೀ KGF ಕಾನ್ಸ್ಟಿಟ್ಯೂಷನ್ ಎಷ್ಟು ಸ್ಕೂಲ್ ಇದೆ, ಇದಕ್ಕೆ ಸಾರೇ ಬಾಸ್, ಮಂಜುನಾಥ್ ಸರೇ ಬಾಸ್. ಇನ್ನೊಂದು ಅವ್ರಿಗೆ ಅಲಾಟ್ಮೆಂಟ್ ಲಾಸ್ಟ್ ಇಯರ್ ಅಲಾಟ್ಮೆಂಟ್ ಆಗಿ 10th ಅಲಾಟ್ಮೆಂಟ್ ಆಗಿ 10th ಸೆಕ್ಷನ್ ಮತ್ತೆ ಅಲಾಟ್ಮೆಂಟ್ ಆಗಿತ್ತು ಬರೀ 70 ಮೆಂಬರ್ಸ್ ಸಾರ್ ಎದುರುಗಡೆ ಇದ್ದಾರೆ. ಅವರು 207 ಮೆಂಬರ್ಸ್ ಕೂರಿಸಿದ್ದಾರೆ ಎಕ್ಸಾಮ್ ಬರೆಯಕ್ಕೆ. ಯಾವ ಧೈರ್ಯದ ಬರೆಯಕ್ಕೆ ಕೂರಿಸಿದ್ದಾರೆ ಅಂದ್ರೆ, ನಮ್ಮ DDP ಅವರು ಮೋಸ್ಟ್ ಅವ್ರಿಗೆ ಮಿಂಗಲ್ ಆಗಿರ್ಬೇಕು ಅಷ್ಟೇ. ನಾವು ಕ್ವಶನ್ ಮಾರ್ಕ್ ಇಡ್ತಾ ಇದೀವಿ, ಮಿಂಗಲ್ ಆಗಿರ್ಬೇಕು. ಬರೀ 70 ಮೆಂಬರ್ಸ್ ಅಲಾಟ್ಮೆಂಟ್ ಅಲ್ಲಿ 207 ಅಲಾಟ್ಮೆಂಟ್ ಕೊಟ್ಟಿದ್ದಾರೆ, ಇಲ್ಲಿಗಲ್ ಆಗಿ ಕೊಟ್ಟಿದ್ದಾರೆ. ಅದರಲ್ಲಿ ಇವ್ರೇನು ನಮ್ಮ ಗೌರ್ಮೆಂಟ್ ಸ್ಕೂಲ್ ಪರ್ಸೆಂಟೇಜ್ ಎಲ್ಲ ಎಷ್ಟೋ, ಉಳ್ಕೂರು ಪಂಚಾಯತ್ 73% ಬಂದಿದೆ. ಇಲ್ಲಿ ನಮ್ಮ 63, 65, 68% ಬಂದಿದೆ. ಇವ್ರ ಪರ್ಸೆಂಟೇಜ್ ಎಷ್ಟು ಗೊತ್ತಾ? 2007 ಮೆಂಬರ್ ಅಲ್ಲಿ ಜನ್ಸ್ ಬಂದು 117. ಇವ್ರ ಹತ್ರ ಪಾಸ್ ಮಾಡಿ ಬರೀ 65 ದುಡ್ಡು ಕೊಟ್ಟು ಓದ್ತಾ ಇದೀವಿ. ಅರ್ಥ ಮಾಡ್ಕೊಳ್ಳಿ. ಇವ್ರ ಹತ್ರ ಪಾಸ್ ಮಾಡಿರೋದು ಎಷ್ಟು? ಬರೀ 65 ಮೆಂಬರ್ಸ್ ಬಾಯ್ಸ್. ಲೇಡೀಸ್ 90 ಜನ ಎಕ್ಸಾಮ್ ಬರೀತಾರೆ. ಇದು ವಿತೌಟ್ ಅಲಾಟ್ಮೆಂಟ್ ಹೇಳ್ತಾ ಇರೋದು. ಏನು ಮಾಡ್ಕೊಂಡಿದ್ದಾರೆ DDP ಅವರು, ಏನೋ ಅವರ ಜೊತೆಗೆ ಸೇರ್ಕೊಂಡು ಏನ್ ಮಾಡಿದ್ದಾರೆ ನೆಕ್ಸ್ಟ್ ನೋಡೋಣ. 75 ಮೆಂಬರ್ಸ್. ಇವರು ಇದು ಏನಿಲ್ಲ, ನಾ ಫಸ್ಟ್ ಕ್ಲಾಸ್ ಬಂದಿದ್ದೀನಿ, ಫಸ್ಟ್ ಕ್ಲಾಸ್ ದೊಡ್ಡ ಚಂದ್ರಿ ಡಾಕ್ಟರ್ ಅವ್ರ ಫ್ಯಾಮಿಲಿ ದೊಡ್ಡ ದೊಡ್ಡ ವ್ಯಕ್ತಿಗಳ ಮಾತ್ರ ಬೋರ್ಡ್ ಹಾಕೋದು. ಮಕ್ಕಳು ಫಸ್ಟ್ ಕ್ಲಾಸ್ ಬಂದ್ಬಿಟ್ಟಿದ್ದಾರೆ, ನಮ್ಮ ಸ್ಕೂಲಲ್ಲಿ ಜಾಯಿನ್ ಮಾಡಿ ಫಸ್ಟ್. ನೋ 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 ಎಜುಕೇಶನ್ ಅಲ್ಲಿ ಗೌರ್ಮೆಂಟ್ ಸ್ಕೂಲ್ ಫಸ್ಟ್ ಕ್ಲಾಸ್ ಬಂದ್ರೆ ಪರ್ಸೆಂಟೇಜ್ ಒಳ್ಳೆ. ಉಳ್ಕೂರು ಪಂಚಾಯತ್ ಎಲ್ಲಿ ಇದೆ ಅಲ್ಲಿ ಬಂದಿದೆ 73%. ಏನ್ ಸರ್, ಗೌರ್ಮೆಂಟ್ ಸ್ಕೂಲ್ ಅಲ್ಲಿ 73% ಬಂದಿದೆ. ಇವರು ದುಡ್ಡು ಓದ್ತಾ ಇರೋದು ಇಲ್ಲಿ. ನನ್ನ ಜನ, ನನ್ನ ಫ್ಯಾಮಿಲಿ, ನನ್ನ KGF ಜನ ಅವರು ಇಲ್ಲಿ ಪರ್ಸೆಂಟೇಜ್ ಏನಿಲ್ಲ, ನಿಲ್ಲು ಹಂಗಂದ್ರೆ ಸುಮ್ಮನೆ ಹೇಳ್ಕೊಂಡಿರೋದು. ಆಮೇಲೆ ಇವ್ರಿಗೆ ಅಲಾಟ್ಮೆಂಟ್ ಆಗಿರೋದು ಲಾಸ್ಟ್ ಇಯರ್ ಅಲಾಟ್ಮೆಂಟ್ ಬರೀ 70 ಮೆಂಬರ್ಸ್ ಇಲ್ಲಿಗಲ್ ಆಗಿ ಮಾಡ್ಕೊಂಡಿರೋದು 207. ಎಷ್ಟು ಮಾಡಿದ್ದಾರೆ ಸರ್? 207 ಅಲ್ಲಿ 70 ಹೋಗಿದ್ರೆ ಎಷ್ಟು ಸರ್? ಆಯ್ತು. ಹಿಂಗಾಗಿದ ಮೇಲೆ ನಾವೇನು ಹೇಳ್ತಾ ಇದೀವಿ, ಇವ್ರಿಗೆ ಎಷ್ಟು ಜನ ಅಲಾಟ್ಮೆಂಟ್ ಕೊಟ್ಟಿದ್ದಾರೆ ಸರ್? ಎಷ್ಟು ಜನ? 1 to 10 2028 ಮಾತ್ರ ಪರ್ಮಿಷನ್ ಇದೆ ಸರ್, ಸ್ಕೂಲ್ ಪರ್ಮಿಷನ್ ಇದೆ. 14 ಸೆಕ್ಷನ್ ಅಲಾಟ್ಮೆಂಟ್ ಆಗಿದೆ. 1 to 7 ಎಷ್ಟು ಸರ್? ಫಸ್ಟ್ ಕ್ಲಾಸ್ಗೆ 40 ಮೆಂಬರ್ಸ್, ಸೆಕೆಂಡ್ ಕ್ಲಾಸ್ಗೆ 40, ಅಪ್ ಟು 1 to 7 40 ಮೆಂಬರ್ಸ್ ಇದ್ರೆ ಎಷ್ಟಾಗುತ್ತೆ? 1 to 7 ಎಷ್ಟಾಗುತ್ತೆ ಸರ್? 80 ಮೆಂಬರ್ಸ್ ಅವ್ರಿಗೆ 1 to 7. ಆಮೇಲೆ 8 to 10 14 ಸೆಕ್ಷನ್ ಅವರು ತಗೊಂಡಿದ್ದಾರೆ. 8 to 10 ಗೆ ಸೆಕ್ಷನ್ 210 into 280. ಇನ್ನೂ ಒಂದು 10 ಸೆಕ್ಷನ್ ಎಕ್ಸ್ಟ್ರಾ ಇಟ್ಕೊಳ್ಳಿ ಸರ್. ಇನ್ನೂ 14 ಸೆಕ್ಷನ್ ಇನ್ನೂ ಒಂದು 10 ಸೆಕ್ಷನ್, ಒಂದು 24 ಸೆಕ್ಷನ್ ಆಗಲಿ, ಸೇಮ್ ಬರೋದಿಲ್ಲ ಸರ್. ಹಂಗಂದ್ರೆ 481,000 ಮೆಂಬರ್ಸ್. ನೀವು 1100 ಮೆಂಬರ್ಸ್ ಇಲ್ಲಿಗೆಲ್ಲ ಸೇರಿಸ್ಕೊಂಡು ಡ್ಯೂಟಿ ಮಾಡ್ಕೊಂಡಿದ್ರೆ ಯಾವ ರೀತಿಯಲ್ಲಿ ಸರ್? ಇದು ಎಜುಕೇಶನ್ ಸರ್ ಮಂಜುನಾಥ್ ಸರ್, ಇದು ಎಜುಕೇಶನ್. ಎಜುಕೇಶನ್ ನೀವೇ ಬಾಸು. ನಾವು ಪದೇ ಹೇಳ್ತಾ ಇದೀವಿ ಇಲ್ಲಿ ಯಾಕಂದ್ರೆ ನಾನು ಎಜುಕೇಶನ್ ಅಲ್ಲಿ ಯಾವ ಸ್ಕೂಲ್ ನಾವು ಹೋಗೋದು ನಮ್ಗೆ ಬೇಕಾಗಲ್ಲ. ನನ್ಗೆ ಬೇಕಾಗಿರೋದು ಸಾರ್ ಕಡೆಯಿಂದ ಆನ್ಸರ್ ಬೇಕು ನನಗೆ. ಇವ್ರಿಗೆ ಅಲಾಟ್ಮೆಂಟ್ ಎಷ್ಟಾಗಿದೆ? ಫಸ್ಟ್ ಸ್ಟ್ಯಾಂಡರ್ಡ್ಗೆ ಇವ್ರು 243 ಜನ ಇವರು ಏನೇ ಎಂಟ್ರೆನ್ಸ್ ಎಕ್ಸಾಮ್ ಇದು ಮಾಡಿದಾರಲ್ಲ, ಅದೆಲ್ಲ ಕ್ಯಾನ್ಸಲ್ ಮಾಡಬೇಕು.
ಇವ್ರಿಗೆ ಎಷ್ಟು ಅಲಾಟ್ಮೆಂಟ್ ಆಗಿದೆ ಅಷ್ಟು ಜನ ಮಾತ್ರ ಇಲ್ಲಿ ತಗೊಳ್ಬೇಕು. ಅದು ನಿಮ್ ಕಡೆಯಿಂದ ಏನು ಸರ್ ಆನ್ಸರ್? GDP ನಿಮ್ಮ ನೋಡಕ್ ಕೇಳಿದ್ದಾರೆ, ನೀವು ಅವ್ರ ಹತ್ರ ಕರ್ಸಿದ್ದೀರಾ, ನಿಮ್ಮ ಮಾತು ಬೆಲೆ ಕೊಟ್ಟು ಬಂದಿದ್ದಾರಾ ಹೇಳಿ ಸರ್. ಅವರು ಮಹಾವೀರ್ ಜೈನ್ ಶಾಲೆ ಬಗ್ಗೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅವ್ರು ಕೊಟ್ಟಿರ್ತಕ್ಕಂಥದ್ರಲ್ಲಿ ಮಕ್ಕಳಿಗೆ ನಾವು ಅವ್ರಿಗೆಲ್ಲ ಏನು ಮಾಡ್ತಿದ್ದೀವಿ, ಒಂದು ನೋಟಿಸನ್ನು ಕೊಡ್ತಾ ಇದ್ದೀವಿ. ಯಾಕೆಂದರೆ ಯಾವುದೇ ಶಾಲೆಗಳಲ್ಲಿ ಏನಪ್ಪ ಅಂದರೆ ಮಕ್ಕಳಿಗೆ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಕೊಟ್ಟು ತಗೊಳ್ತಾ, ಅದರಲ್ಲೇ ಎಸ್ಪೆಷಲಿ ಚಿಕ್ಕ ಮಕ್ಕಳಿಗೆಲ್ಲ LKG UKG ಫಸ್ಟ್ ಸ್ಟ್ಯಾಂಡರ್ಡ್ಗೆಲ್ಲ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಕೊಡ್ತಕ್ಕಂಥದ್ದು ಅವೆಲ್ಲ ಮಾಡಬಾರ್ದು. ರೂಲ್ಸ್ಗೆ ಅದು ಎಗನೇಷನ್ ತಕ್ಕಂಥದ್ದನ್ನು ಸರಿ ಅವ್ರಿಗೆ ಇವತ್ತೇ ಒಂದು ನೋಟಿಸನ್ನು ಇಶ್ಯೂ ಮಾಡ್ತಾ ಇದ್ದೀವಿ. ಒಂದು ಆಮೇಲೆ ಮಹಾವೀರ್ ಜೈನ್ ಶಾಲೆಯಲ್ಲಿ ಏನಪ್ಪ ಅಂದರೆ ಒಟ್ಟು ಈಗ ಇದುವರೆಗೂ ಏನಪ್ಪ ಅಂದರೆ 14 ಸೆಕ್ಷನ್ಸ್ಗೆ ಮಾತ್ರ ಅವರು ಪರ್ಮಿಷನ್ ತಗೊಂಡಿದ್ದಾರೆ. ನಾವು ಈಗಾಗಲೇ ಏನು ಮಾಡಿದ್ದೀವಿ, ಅವರಿಗೆ 14 ಸೆಕ್ಷನ್ಸ್ಗಿಂತ ನೀವು ಜಾಸ್ತಿ ಅಡ್ಮಿಷನ್ ಮಾಡ್ಕೊಂಡಿದ್ದೀರಿ ಅಂತ ಅಂದ್ಬಿಟ್ಟು ಅವ್ರಿಗೆ ಗಮನಕ್ಕೆ ಇದು ಒಂದು ಎನ್ಕ್ವೈರಿ ಮಾಡ್ತಾರೆ ಅಂತ ಅವ್ರಿಗೆ ಅಡಿಷನಲ್ ಸೆಕ್ಷನ್ಸ್ಗೆ ನಾವು ಅಪ್ಲೈ ಮಾಡ್ಕೊಂಡಿದ್ದೀವಿ ಸರ್, ಅದಕ್ಕೆ ನಮ್ಗೆ ಪರ್ಮಿಷನ್ ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ನಮ್ಗೆ ಹೇಳಿದ್ದಾರೆ. ಸೊ ಅದಕ್ಕೋಸ್ಕರವಾಗಿ ಅಡಿಷನಲ್ ಸೆಷನ್ಸ್ಗೆ ಪರ್ಮಿಷನ್ ಅವ್ರಿಗೆ ಬಂದು ಸಿಗೋವರೆಗೂ ಏನಪ್ಪ ಅಂತಂದರೆ ಎಕ್ಸ್ಟ್ರಾ ಮಕ್ಕಳಿಗೆ ಮಾಡ್ಕೊಂಡಿದ್ದಾರೆ. ಅದು ತಪ್ಪಾಗ್ತದೆ. ಏನು 14 ಸೆಷನ್ಸ್ಗೆ ನಮ್ಮ ಇಲಾಖೆಯಿಂದ ಪರ್ಮಿಷನ್ ಕೊಟ್ಟಿದ್ದೀವಿ. ಒಂದು ಪ್ರೈಮರಿಯಲ್ಲಿ ಏನಪ್ಪ ಅಂದರೆ 1:40 ಅಂತ, ಹೈಸ್ಕೂಲಲ್ಲಿ 70:1 ಸೆಕ್ಷನ್ಗೆ. ಸೊ ಈ ಥರವಾಗಿ ನಾವು ಅನುಮತಿ ಕೊಟ್ಟಿರ್ತಕ್ಕಂಥದ್ದನ್ನು ಸೊ ಅವ್ರು ಯಾವುದೇ ಒಂದು ನಾವು ನೋಟಿಸು ಕೊಟ್ಟಿದ್ದೀವಿ, ನಾವು ಈ ಥರ ಮಾಡ್ಕೋಬಾರ್ದು ಹೇಳ್ಬಿಟ್ಟಿದ್ದೇನೆ. ಸೊ ಈಗ ನಮ್ಮ ಇನ್ನೊಂದು ಎನ್ಕ್ವೈರಿ ಒಂದು ಟೀಮನ್ನು ಕಳಿಸ್ಬಿಟ್ಟು ಸೊ ಅದ್ರ ಬಗ್ಗೆ ಅವರೆಲ್ಲ ಹೆಚ್ಚಿನ ಒಂದು ದಾಖಲಾತಿ ಮಾಡ್ಕೊಂಡಿದ್ದಾರೆ, ಅವ್ರ ಮೇಲೆ ಕ್ರಮ ಹೇಳಿಬಿಟ್ಟು. ಯಾವ ರೀತಿ ಕ್ರಮ? ಅಲ್ಲ, ನಮ್ಮ ಒಂದು ಏನು ಇಲಾಖೆಯಲ್ಲಿ ಹೆಚ್ಚಿನ ಮಕ್ಕಳು ಅಡ್ಮಿಷನ್ ಮಾಡ್ಕೊಂಡಿರ್ತಾನೆ ಅದು ಯಾಕೆಂದರೆ ಮಾಡ್ಕೊಂಡದ್ದು ತಪ್ಪಾಗುತ್ತಾನೋ ಮಾಡ್ಕೊಳ್ಳಿ, ಬೇಡ ಅಂದಿಲ್ಲ, ಬಟ್ ಅದಕ್ಕೆ ಪರ್ಮಿಷನ್ ತಗೊಳ್ಳಿ ಅಷ್ಟೇ. ಪರ್ಮಿಷನ್ ತಗೊಳ್ದೇನೆ ನಮ್ಮ ಇಲಾಖೆಯಲ್ಲಿ ಅದನ್ನು ಅನುಮತಿ ಇಲ್ಲದೇ ಅಡ್ಮಿಷನ್ ಮಾಡ್ಕೊಳ್ತಕ್ಕಂಥ ಸರ್ ಇದಾಗಿರೋದು ಅವ್ರಿಗೆ ಲಾಸ್ಟ್ ಅಪ್ ಟು 23, 24, 27, 28 ಅವ್ರ ಪರ್ಮಿಷನ್ ಆಗಿರೋದು ಇಲ್ಲಿ ಆಗಿದೆ ನೋಡಿ. ಅಪ್ ಟು 28 ಮಾತ್ರ ಆಗಿದೆ, 14 ಸೆಕ್ಷನ್ಗೆ ಆಗಿದೆ. ಲಾಸ್ಟ್ ಇಯರ್ ಹೇಳಿದ ಮೇಲೆ ಇಲ್ಲಿ ಎಜುಕೇಷನಲ್ಲಿ ಯಾಕೆ ನಾವು KJP ಡಿಸ್ಟರ್ಬ್ ಮಾಡೋದು ಬೇಡ, ಸರಿ ಓಕೆ ಎಲ್ಲ ಅವರ ಲಾಸ್ಟ್ ಇಯರ್ ಅವರು ಸರ್ ಇಲ್ಲ ಸರ್ ಲಾಸ್ಟ್ ಇಯರ್ ಅಪ್ಲೈ ಮಾಡಿ ಸುಮ್ಮನೆ ಹೇಳ್ತಾರೆ, ಅವ್ರಿಗೆ ಯಾವುದೂ ಸಿಕ್ಕಿಲ್ಲ. ಲಾಸ್ಟ್ ಟೈಮ್ ಎಜುಕೇಷನ್ ಕಮಿಷನರ್, ಸ್ಟೇಟ್ ಎಜುಕೇಷನ್ ಕಮಿಷನರ್ ಕಾವೇರಿ ಮೇಡಮ್ ಅವ್ರ ಹತ್ರ ಎಲ್ಲ ಯಾವುದು ಸಿಕ್ಕಿಲ್ಲ. ಇಲ್ಲಿ ನಮ್ಮ DDP ಕೃಷ್ಣಮೂರ್ತಿ ಸರ್ ಬೆಂಬಲದ ಅವ್ರ ಬೆಂಬಲದ ಮಾಡ್ತಾ ಇರೋದು ಬಿಟ್ರೆ ನಮ್ಗೊಂದು ಅನುಮಾನ ತುಂಬಾ ಕೂತಿದೆ, ಅನುಮಾನ ಕೂತಿದೆ. ಯಾಕಂದ್ರೆ ಇದು ಕ್ಯಾನ್ಸಲ್ ಮಾಡಬೇಕಂದ್ರೆ ಕೃಷ್ಣಮೂರ್ತಿ DDP ಸಾರೇ ಮಾಡಬೇಕು. ಸಾರ್ ಇಲ್ಲಿಂದ ಲೆಟರ್ ಕಳಿಸಿದ್ದಾರೆ. 14 ಸೆಕ್ಷನ್ ಅವ್ರು 1 to 10 14 ಸೆಕ್ಷನ್ ಇದೆ. 1 to 7 40 ಮೆಂಬರ್ಸ್ ಅಂದ್ರೆ 280 ಸಾರ್ ಆಲ್ರೆಡಿ ಹೇಳ್ಬಿಡಿ. 7 to 8 to 10 70 ಮೆಂಬರ್ಸ್ ಇಷ್ಟೇ ಅವ್ರಿಗೆ ಅಲಾಟ್ಮೆಂಟ್ ಆಗಿದೆ. ಎಕ್ಸ್ಟ್ರಾ ಇನ್ನೊಂದು ಪ್ರಕಾರ ಇನ್ನೊಂದು 207 ಲಾಸ್ಟ್ ಇಯರ್ ಇವ್ರಿಗೆ ಪರ್ಮಿಷನ್ ಇರೋದು, ಗೌರ್ಮೆಂಟ್ ಪರ್ಮಿಷನ್ ಕೊಟ್ಟಿರೋದು ಬರೀ 70 ಮೆಂಬರ್ಸ್. ಹಂಗಂದ್ರೆ ಈ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ ಒಂದು BVOಗಳನ್ನ ಮಿಸ್ಯೂಸ್ ಆಗ್ತದೆ, DDP ಮಿಸ್ಯೂಸ್ ಆಗ್ತದೆ, ನಮ್ಗೆ ಅರ್ಥ ಗೊತ್ತಾಗ್ಬೇಕು. ಯಾಕಂದ್ರೆ ಇಲ್ಲಿ ಇವ್ರು ಕೊಟ್ಟಿರೋದು 70 ಮೆಂಬರ್ಸ್, 207 ತಗೊಂಡಿದ್ದಾರೆ. ಎಕ್ಸ್ಟ್ರಾ ಎಷ್ಟಾಗಿತ್ತು? ಹಂಗಂದ್ರೆ ಆ ಮಕ್ಕಳಿಗೆ ಏನಾದ್ರು ಆಲ್ ಟಿಕೆಟ್ ಸಿಕ್ಕಿಲ್ಲ ಅಂದ್ರೆ ಯಾರು ಜವಾಬ್ದಾರಿ ತಗೋತೀರಾ? ಒಂದು BVOಗಳು ತಗೋತೀರಾ, ಒಂದು DDPಗೆ ತಗೋತೀರಾ? ಇದು ಇಷ್ಟೆಲ್ಲ ಪ್ರಾಬ್ಲಮ್. ಆಮೇಲೆ ಇವ್ರಿಗೆ ಇದು ಇಲ್ಲಿ ಪಕ್ಕದಲ್ಲಿ ಒಂದು ಮನೆಗಳ ಬಾರಿಗೆ ರೆಂಟ್ಗಳು ತಗೊಂಡಿದ್ರೆ ಇವ್ರು ಮಾಡಿ ಅಲ್ಲೇ ರೆಂಟ್ ತಗೊಂಡು ಮಾಡ್ಕೊಂಡಿದ್ದಾರೆ. ಹಿಂಗೆ ಸರ್ ಏನ್ ಸರ್ ನೀವು ಉತ್ತರ ಕೊಡ್ತೀರ ಸರ್? ನೀವು ಹೇಳಿ ಸರ್, ನಿಮ್ಮ DDPಗೆ ಹೇಳಿ ಸರ್. ನೋಟಿಸ್ ಕೊಟ್ಟಿದ್ದೀವಿ. ಸೊ ನಿನ್ನೆ ಕೂಡ ಏನಪ್ಪ ಅಂದರೆ ನಮ್ಮ ಮಾನ್ಯ ಉಪನಿರ್ದೇಶಕರಿಗೆ ಇದನ್ನು ಪತ್ರವನ್ನು ವರದಿಯನ್ನು ಸಲ್ಲಿಸಿದ್ದೇವೆ. ಸೊ ಅದನ್ನು ನಮ್ಮ ಮಾನ್ಯ ಉಪನಿರ್ದೇಶಕರು ಶೀಘ್ರದಲ್ಲೇ ಅದರ ಬಗ್ಗೆ ಕ್ರಮ ಕೈಗೊಳ್ತಾರೆ. ಮತ್ತು ನಾವು ಈಗಾಗಲೇ ಒಂದು ಅದರ ಬಗ್ಗೆ ಒಂದು ನಮ್ಮ ಒಂದು ಸಂಯೋಜಕರು ಏನು ECO ಇದ್ದಾರೆ, ಲಕ್ಷ್ಮೀಕಾಂತ್ ಇದ್ದಾರೆ. ಸೊ ಅವ್ರ ಮುಖಾಂತರವಾಗಿ ಆಲ್ರೆಡಿ ತನಿಖೆನ ಮಾಡಿಸಿದ್ದೀವಿ. ಮಾಡಿಸಿ ರಿಪೋರ್ಟನ್ನು ನಿನ್ನೆ ತಾನೇ ಕಳಿಸಿದ್ದೀವಿ. ಆ ವರದಿ ಬಂದ ತಕ್ಷಣ ಅದನ್ನು ಕ್ರಮ ತಗೊಳ್ತಾರೆ. ಸಾರ್ ಎದುರುಗಡೆ ಇದ್ದಾರೆ, ಸಾರ್ ಅವ್ರಿಗೂ ಫೋನ್ ಮಾಡಿ ಕರೆಸಿದ್ದಾರೆ, ಇನ್ನು ಇಲ್ಲಿ ಬಂದಿಲ್ಲ. ಹಂಗಂದ್ರೆ ಮಹಾವೀರ್ ಜೈನ್ ಸ್ಕೂಲ್ KGF ಅಲ್ಲಿ ಇರೋದು. ಇವರು ಯಾರು ಮಾತಾಡಿ ಬರ್ತಾರೆ? ಒಂದು DDP ಮಾತಾಡಿದ ಮೇಲೆ ಬರ್ತಾರ, ನಾ ಕರ್ನಾಟಕ ಎಜುಕೇಶನ್ ಕಮಿಷನರ್ ತ್ರಿಲೋಕ್ ಸರ್ ಮಾತಾಡಿದ ಮೇಲೆ ಬರ್ತಾರ, ಇನ್ನೊಂದು ರೇಷ್ಮೆ ಮೇಡಮ್ ಪ್ರಿನ್ಸಿಪಾಲ್ ಸೆಕ್ರೆಟರಿ IAS ಆಫೀಸರ್ ಅವ್ರು ಮಾತಾಡಿದ ಮೇಲೆ ಬರ್ತಾರ. ಹಂಗಂದ್ರೆ ಇವ್ರು ಯಾರು ಮಾತಾಡಿದ ಮೇಲೆ ಬರ್ತಾರೆ? ಒಂದು ಎಜುಕೇಶನ್ ಆಫೀಸರ್ KGF ಅಲ್ಲಿ ಕೂತಿದ್ದಾರೆ, ಇವ್ರಿಗೆ ರೆಸ್ಪೆಕ್ಟ್ ಕೊಟ್ಟಿಲ್ಲ ಅಂದ್ರೆ ಇವ್ರು ಯಾರಿಗೂ ಕೊಡ್ತಾರೆ? ಹಂಗಂದ್ರೆ ಇವ್ರು ಏನು ದುಡ್ಡಿದ್ರೆ ಏನ್ ಬೇಕಾದ್ರೆ ಮಾಡ್ಬೋದಾ? ಇದು ಎಜುಕೇಶನ್ ಹಿಂಗೆಲ್ಲ ಮಾಡ್ಕೊಂಡಿದ್ರೆ
ನೀವು ಮಾಡ್ತಾ ಇರೋದು ಅಪಾಯಿಂಟ್ಮೆಂಟ್ ಇದೆ, ಅಡ್ಮಿಷನ್ಗೆಲ್ಲ ಇಲ್ಲಿಗಲ್ಲ. ಅದು ಸಾವಿರ ಪೂರ್ತಿ ಫಸ್ಟ್ 1 ಕೋಟಿ ಬಗ್ಗೆ ಅವ್ರು ಹೇಳ್ತಾರೆ. ಇದುವರೆಗೆ ಅವ್ರಿಗೆ ಲೆಟರ್ ಆಗ್ತಾ ಇದಾರೆ, ಯಾವುದು ಲೆಟರ್ ಬಂದಿಲ್ಲ, ಅವ್ರಿಗೆ ಅಪ್ರೂವಲ್ ಕೊಟ್ಟಿಲ್ಲ. ಆಲ್ರೆಡಿ ಅಪ್ರೂವಲ್ ಕೊಟ್ಟಾಯ್ತು ಅವ್ರಿಗೆ, 14 ಸೆಕ್ಷನ್ ಅಪ್ರೂವಲ್ ಆಯ್ತು. ಸರಿ, ನಾನು ಹೊರಡಾಗಿ ಅಂತ ಇನ್ನೊಂದು 14 ಸೆಕ್ಷನ್ ಇನ್ನೊಂದು 10 ಸೆಕ್ಷನ್ ಎಕ್ಸ್ಟ್ರಾ ತಗೊಳ್ಳಿ. ಕಂಡೀಷನ್ ಎಷ್ಟು? ಅದೇ 1000 ಜನ. ನೀವು 2100 ಜನ ತಗೊಂಡಿದಿರಲ್ಲ, ಹೆಂಗೆ ನಿಮ್ಗೆ ಪಾಸಿಬಲ್ ಆಗುತ್ತೆ? ನಿಮ್ಗೆ ಯಾವ ಧೈರ್ಯ ಕೊಟ್ಟಿರೋದು, ಯಾವ ಮಿನಿಸ್ಟರ್ ಕೊಟ್ಟಿರೋದು, ಯಾವ ಎಜುಕೇಶನ್ ಡಿಪಾರ್ಟ್ಮೆಂಟ್ ಕೊಟ್ಟಿರೋದು? ಹಂಗಂದ್ರೆ ನಿಮ್ಮ ದುಡ್ಡು ಇದ್ರೆ ಯಾರು ಬೇಕಂದ್ರೆ ನೀವು ಅವ್ರು ಪರ್ಚೇಸ್ ಮಾಡ್ಕೊಳ್ತೀರಾ? ಇದು ನನ್ನ ಕ್ವಶನ್. ಯಾಕಂದ್ರೆ ನನ್ನ ಕ್ವಶನ್ ಅಲ್ಲಿ ಕೇಳ್ತಾ ಇದ್ದೀವಿ, ಎಜುಕೇಶನ್ ಅಲ್ಲಿ ಹಿಂಗೆಲ್ಲ ಮಾಡಿದ್ರು ಅಂದ್ರೆ ತಪ್ಪಾಗುತ್ತೆ. ಎಜುಕೇಶನ್ ಅಲ್ಲಿ ಮಕ್ಕಳಿಗೆ ಇಲ್ಲಿ ಪರ್ಸೆಂಟೇಜ್ ಇಲ್ಲ, ಏನಿಲ್ಲ. ಸರಿ, ಓಕೆ, ಅನ್ನೋದು ಸಾರ್ ಏನ್ ಮಾಡ್ತಾರೆ, ಏನೋ ಒಂದು ರೀತಿಯಲ್ಲಿ ನಿಮ್ಗೆ 70 ಮೆಂಬರ್ಸ್ 10th ಅಲ್ಲಿ ಅಡ್ಮಿಷನ್ ಕೊಡಬೇಕಂದ್ರೆ ನೀವು 2000 ಜನ ತಗೊಂಡ್ಬಿಟ್ಟು ಇಲ್ಲಿ ಪರ್ಸೆಂಟೇಜ್ ಬಂದಿರೋದು ಎಷ್ಟು? ನಿಮ್ಮ ಸ್ಕೂಲಲ್ಲಿ 65 ಮೆಂಬರ್ಸ್ ಫೇಲ್ ಆಗಿದ್ದಾರೆ. ಮಗಾವಲಿ ಜೈಲಲ್ಲಿ 65 ಮೆಂಬರ್ಸ್ ಫೇಲ್ ಆಗಿದ್ದಾರೆ 10th ಅಲ್ಲಿ. ಹೆಂಗೆ ನಿಮ್ಮ ಎಜುಕೇಶನ್? ಒಳ್ಳೆ ಸ್ಯಾಲರಿ ಕೊಡ್ತೀವಿ, ಒಳ್ಳೆ ಎಜುಕೇಶನ್ ಅಂತ ಎಲ್ಲಿದೆ? ಪ್ರೈವೇಟ್ ಸ್ಕೂಲ್ ಉಲ್ಕೂರ್ ಪಂಚಾಯತ್ ಅಲ್ಲಿ ಇದೆ ಒಂದು ಪ್ರೈವೇಟ್ ಸ್ಕೂಲ್ ನೋಡಿ, 73% ಹೋಗ್ಬಿಟ್ಟು ನೋಡಿ. ಗವರ್ಮೆಂಟ್ ಸ್ಕೂಲ್ ಇಲ್ಲಿ ಒಂದು ಸ್ಕೂಲ್ ಇದೆ, ಗವರ್ಮೆಂಟ್ ಸ್ಕೂಲ್, ಲೇಡೀಸ್ ಸ್ಕೂಲ್. ಎಷ್ಟು ಪರ್ಸೆಂಟೇಜ್? ನಿಮ್ಗಿಂತ ಹೈಯೆಸ್ಟ್ ಇದೆ. ನಿಮ್ದು ಬರೀ 63%, 67%, ಎಲ್ಲ 70 ಮೇಲೆ ಇದೆ ಗವರ್ಮೆಂಟ್ ಸ್ಕೂಲ್. ಹಂಗಂದ್ರೆ ಗವರ್ಮೆಂಟ್ ಸ್ಕೂಲ್ ಡೆವಲಪ್ಮೆಂಟ್ ಮಾಡಬೇಕನ್ನೋ ಎಜುಕೇಶನ್ ಡಿಪಾರ್ಟ್ಮೆಂಟ್ DC ಸರ್ನ ಕೇಳ್ತೀವಿ. ಪೂರ್ತಿ ಗವರ್ಮೆಂಟ್ ಸ್ಕೂಲ್ ಡೆವಲಪ್ಮೆಂಟ್ ಮಾಡಿ ನಮ್ಮ ಕಡೆ ಹ್ಯೂಮನ್ ರೈಟ್ಸ್ ಕಡೆ ಇಡೀ ಕೋಲಾರ ಡಿಸ್ಟ್ರಿಕ್ಟ್, ಇಡೀ KGF ಅಲ್ಲಿ ಅವೇರ್ನೆಸ್ ಕೊಡ್ತೀವಿ. ಎಲ್ಲ ಗವರ್ಮೆಂಟ್ ಅಲ್ಲಿ ಜಾಯಿನ್ ಮಾಡಬೇಕನ್ನೋ ನಾವು ಅವೇರ್ನೆಸ್ ಕೊಡ್ತೀವಿ. ಇದೇ ನಂದು ಒಂದು ಆಸೆ. ಯಾಕಂದ್ರೆ ಗವರ್ಮೆಂಟ್ ಡೆವಲಪ್ಮೆಂಟ್ ಆಗಬೇಕು, ಗವರ್ಮೆಂಟ್ ಎಜುಕೇಶನ್ ಡೆವಲಪ್ಮೆಂಟ್ ಬರಬೇಕು. ಪ್ರೈವೇಟ್ ಅಲ್ಲಿ ಇದು ಮಿಸ್ಯೂಸ್ ಆಗ್ತಾರೆ. ತುಂಬಾ ಪ್ರೈವೇಟ್ಗಳು ಇರಲ್ಲ, ಕೆಲವ್ರು ಮಾತ್ರ ಹೇಳ್ತಾ ಇದೀವಿ. ಇದ್ರಲ್ಲಿ ತುಂಬಾ ಜನ ಬೇಜಾರು ಮಾಡ್ಕೊಳ್ತಾರೆ, ಕೆಲವ್ರು ಮಾತ್ರ ಹೇಳ್ತಾ ಇದೀವಿ. ಇಲ್ಲಿ ಕೆಲವ್ರು ಮಾತ್ರ ಇಲ್ಲಿ ಪ್ರಾಬ್ಲಮ್ ಕೊಡ್ತಾ ಇರೋದು ಬಿಟ್ರೆ ನಾವು ಯಾವ ಪ್ರೈವೇಟ್ ಸ್ಕೂಲ್ ಬಂದಿಲ್ಲ, ಯಾವ ಪ್ರೈವೇಟ್ ಸ್ಕೂಲ್ ನಾವು ಡಿಸ್ಟರ್ಬ್ ಮಾಡಲ್ಲ. ಬಲ್ಲಿ ಕೆಲವ್ರಿಗೆ ಮಾತ್ರ ಇಲ್ಲಿ ಬಂದಿದ್ದೀವಿ. ಕೆಲವು ಸ್ಕೂಲಲ್ಲಿ ಅವ್ರ ಪರ್ಮಿಷನ್ ಇರೋದು ತುಂಬಾ ಕಡಿಮೆ, ಲೋಯೆಸ್ಟ್ ಪರ್ಮಿಷನ್. ಇವ್ರು ಮಾಡ್ತಾ ಇರೋದು ಹೈಯೆಸ್ಟ್, ಇದು ಫೀಸ್ ತಗೊಳ್ತಾ ಇರೋದು ಹೈಯೆಸ್ಟ್. ಇದಕ್ಕೋಸ್ಕರ ನಾವು BO ಹತ್ರ ಕೇಳ್ತಾ ಇದ್ವಿ. ಜಸ್ಟ್ BO ಆನ್ಸರ್ ಮಾಡ್ತಾರೆ. தரம் என்றும் நிரந்தரம், தரம் என்றும் நிரந்தரம், தரம் என்றும் நிரந்தரம். வாங்க.